ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ ಬಿಎಂಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ಇಎನ್ಟಿ, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, ಎಸಿ ಅಂಡ್ ನಾನ್ ಎಸಿ, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ. ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ. ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ. ಡಿಜಿಟಲ್ ಎಕ್ಸ್ರೇ. ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್. ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ,
ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಹೋಳಿ ಹಬ್ಬದ ಅಂಗವಾಗಿ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹೋಳಿ ಹಬ್ಬವನ್ನು ಆಚರಿಸಲಾಯಿತು. ಕಲಬುರಗಿ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ಭವನದ ಆವರಣದಲ್ಲಿ ರಂಗಿನ ಹಬ್ಬ ಹೋಳಿಯನ್ನು ಆಚರಿಸಲಾಯಿತು. ಕಲಬುರಗಿಯ ಸಂಸದರಾದಂಥ ಡಾಕ್ಟರ್ ಉಮೇಶ್ ಜಾಧವ್ ಆಗಮಿಸಿ ಹಾಡುಗಳಿಗೆ ಪತ್ರಕರ್ತರಿಗೆ ಸಖತ್ ಸ್ಟೆಪ್ ಹಾಕುವ ಮೂಲಕ ಹೋಳಿಯನ್ನು ಆಚರಿಸಲಾಯಿತು. ನಮ್ಮ ಪ್ರೆಸ್ ಕ್ಲಬ್ದಲ್ಲಿ ಪತ್ರಿಕಾ ಸಂಘಟನೆಯವರು, ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರು ಭಾಳ ಒಳ್ಳೆಯ ರೀತಿಯಿಂದ ಆಚರಿಸ್ತಾ ಇದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಭಾರತ ದೇಶದಲ್ಲಿ ಅಲ್ಲ, ಇಡೀ ಜಗತ್ತಿನಲ್ಲಿ ಮತ್ತು ಉತ್ತರ ಭಾರತದಲ್ಲಿ ನಮ್ಮ ಕಲಬುರ್ಗಿ, ನಾವು ಈಗೆಲ್ಲ 50 ವರ್ಷ, ನಮಗೀಗ 65 ವರ್ಷ ಆಯಿತು. ನಮಗೆ ಹೋಶ್ ಬಂದಾಗಿನಿಂದ 5-6ನೇ ವರ್ಷದಿಂದ ಕಮ್ಸೆ ಕಮ್ 20-30 ವರ್ಷ ನಾವು ಸತತವಾಗಿ ಕಲಬುರ್ಗಿದಾಗ ಯಾವ ಹೋಳಿ ಹಬ್ಬ ಬಿಡಲಾರ್ದೆ ನಾವು ಹೋಳಿ ಮಾಡ್ತಿದ್ವಿ. ಎಲ್ಲ ರೋಡೆಲ್ಲ ಕಲರ್ ಆಗಿಬಿಡ್ತಿದ್ವು. ಎಲ್ಲರ ಮನೆಗೆ ಹೋಗಿ ಕರೆಸಿ ಪ್ರೀತಿಯಿಂದ ಅವರಿಗೆ ಈ ಹಬ್ಬಕ್ಕೆ, ಈ ಹೋಳಿ ದಿವಸ ಎಲ್ಲರ ಜೊತೆ ನಮ್ಮ ಕೆಲವು ದ್ವೇಷಗಳು, ಇದೊಂದು ಅವಕಾಶ, ಹೋಳಿ ಹಬ್ಬ ಒಂದು ಒಳ್ಳೆಯ ಅವಕಾಶ. ನಮಗೆ ಆಗ್ಲಾದವ್ರಿಗೆ ಕೂಡ ಅವ್ರ ಹತ್ರ ಹೋಗಿ ಅವ್ರಿಗೆ ಬಣ್ಣ ಹಚ್ಚಿ ನಾವೆಲ್ಲರೂ ಒಂದೇ ಅಂಥೇಳಿ ಇದು ತೋರಿಸೋ ಒಂದು ಹೋಳಿ ಹಬ್ಬ. ಇದು ನಮ್ಮ ಹಿಂದೂ ಸಂಸ್ಕೃತಿ, ಸಂಸ್ಕಾರ ಮತ್ತು ನಮ್ಮ ಪರಂಪರೆ. ಹೋಳಿ ಹಬ್ಬ ಈಗಿಂದಲೇ ಹಿಂದೆ 1000 ವರ್ಷದಿಂದ ಇದು ನಾವು ಆಚರಣೆ ಮಾಡ್ಕೊತ ಬರ್ತಾ ಇದ್ದೀವಿ. ಇದು ಭಾಳ ಮಕ್ಕಳಿಗೆ, ಎಲ್ಲರಿಗೆ ಇದರದ್ದು ಅಡ್ವಾಂಟೇಜಸ್ ಜಾಸ್ತಿ ಇದೆ, ಡಿಸ್ಅಡ್ವಾಂಟೇಜ್ ಕಡಿಮೆ ಇದೆ. ಇದರಿಂದ ಮಕ್ಕಳು, ಎಲ್ಲರ ಹೆಣ್ಮಕ್ಕಳು ಎಲ್ಲರೂ ಒಂದಾಗಿ ಬೀದಿಗೆ ಇಳಿದು ತಮ್ಮ ದುಃಖಗಳನ್ನು ಮರೆತು, ತಮ್ಮ ಕಷ್ಟಗಳನ್ನು ಮರೆತು ವರ್ಷಕ್ಕೆ 2 ದಿವಸ, ಮತ್ತು ವಿಶೇಷವಾಗಿ ನಮ್ಮ ಬಂಜಾರ ಸಮಾಜದಾಗ, ನಮ್ಮ ತಾಂಡಗಳದಾಗ, ಎಲ್ಲದಾಗ ಹೋಳಿ ಹಬ್ಬ ಅಂದ್ರೆ 100% ಮನೆಯವ್ರು ಎಲ್ಲರೂ ಕಲಿತು ಮಾಡುವ ಹಬ್ಬ ಇದು. ಅದಕ್ಕೆ ಇವತ್ತು ನಮ್ಮ ಪತ್ರಕರ್ತ ಬಂಧುಗಳು, ಎಲೆಕ್ಟ್ರಾನಿಕ್ ಪ್ರೆಸ್ ಮೀಡಿಯಾದವರು ನಮಗೆ ಇಲ್ಲಿ ಕರೆಸಿ ಭಾಳ ಒಳ್ಳೆಯ ರೀತಿಯಿಂದ ಇದು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದಕ್ಕೆ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಶಿವರಾಜ್ ಪಟೇಲ್ ರದ್ದಿವಾಡಗಿ, ಬಿಜೆಪಿ ರಾಜ್ಯ ಅಲ್ಪಸಂಖ್ಯಾತರ ಮೋರ್ಚಾದ ಕಾರ್ಯದರ್ಶಿ ಸದ್ದಾಂ ವಜೀರ್ಗಾಂವ್, ಸಂಘದ ಜಿಲ್ಲಾಧ್ಯಕ್ಷ ಬಾಬುರಾವ್ ಯಡ್ರಾಮಿ, ಶಿವರಂಜನ್ ಸತ್ಯಂಪೇಟ್, ಸಂಗಮನಾಥ್ ರೇವತ್ಗಾಂವ್, ಸಂಗಮೇಶ್ ಹಿರೇಮೆಟ್ ಸೇರಿದಂತೆ ಕಲಬುರಗಿ ಜಿಲ್ಲೆಯ ಪತ್ರಕರ್ತರು ಉಪಸ್ಥಿತರಿದ್ದರು. ಹುಬ್ಬಳ್ಳಿ ನನ್ನ ಜನ್ಮಭೂಮಿ, ಬೆಳಗಾವಿ ನನ್ನ ಕರ್ಮಭೂಮಿ, ಬೆಳಗಾವಿಯನ್ನು ಕರ್ಮಭೂಮಿಯಾಗಿ ತೆಗೆದುಕೊಳ್ಳುತ್ತೇನೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ಎದುರಿಸುತ್ತೇವೆ. ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಬೇಕು ಎಂಬುದು ಎಲ್ಲರ ಇಚ್ಛೆಯಾಗಿದೆ. ಬೆಳಗಾವಿಯ ಎಲ್ಲ ನಾಯಕರ ಜೊತೆಗೆ ಮಾತನಾಡಿದ್ದೇನೆ. ಮಂಗಳ ಅಂಗಡಿ ಸೇರಿದಂತೆ ಕುಟುಂಬಸ್ಥರು ತುಂಬ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಅಂಗಡಿ ಕುಟುಂಬ ನನ್ನ ಪ್ರಚಾರ ಮಾಡುತ್ತಾರೆ. ಎಲ್ಲರೂ ಒಟ್ಟಾಗಿ ಚುನಾವಣೆ ಮಾಡೋಣ ಎಂದಿದ್ದಾರೆ. ಬುಧವಾರದಂದು ಬೆಳಗಾವಿಗೆ ತೆರಳಿ ಪ್ರಚಾರ ಪ್ರಾರಂಭಿಸುತ್ತೇವೆ. ನಾನು ಬೆಳಗಾವಿ ಭಾಗದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇನೆ ಎಂದ ಅವರು, ಕಾಂಗ್ರೆಸ್ ಅಭ್ಯರ್ಥಿ ಯುವಕ ಅನ್ನೋಕ್ಕೂ ಕಾರಣಕ್ಕೂ ನಿಷ್ಕಾಳಜಿ ಮಾಡಿಲ್ಲ. ಈ ಚುನಾವಣೆಯಲ್ಲಿ ಜಾತಿ ಫ್ಯಾಕ್ಟರ್ ಕೆಲಸ ಮಾಡಲ್ಲ. ಈ ಚುನಾವಣೆಯನ್ನು ನಾನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದು ಎಲ್ಲ ವರ್ಗಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಗೆದ್ದು ಬರುತ್ತೇನೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮಾಡಿದ್ದೇನೆ ಮತ್ತು ಇನ್ ಜನರಲ್ ಪಬ್ಲಿಕ್ಕು ಸಹಿತ ಅವರು ಸಹಿತ ಡೈಲಿ ಒಂದು 100 ಜನ ಫೋನ್ ಮಾಡಿ ಇವತ್ತು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಆದಷ್ಟು ಬೇಗನೆ ಬೆಳಗಾವಿಗೆ ಬಂದು ಈ ಕ್ಯಾಂಪೇನ್ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು ಆಸೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನಾಯಕರುಗಳು ಸಹಿತ ಭಾಳ ಹಾರ್ಟ್ಫುಲ್ಲಿ ಖುಷಿಯನ್ನು ವ್ಯಕ್ತಪಡಿಸಿ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ. ನರೇಂದ್ರ ಮೋದಿಯವ್ರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರೂ ಇಚ್ಛೆ ಇದೆ. ಆ ಹಿಂದೆ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಯಾವ ಬುಧವಾರ ಹೊಂಟಿದೆ ನಾನು. ಬುಧವಾರದಿಂದ ಕಂಟಿನ್ಯೂಸ್ಸು
ಕಂಟಿನ್ಯೂಸ್ ಪ್ರಚಾರ ಇರ್ತದೆ. ಬುಧವಾರ ಬೆಳಗಾವಿ ಎಂಟ್ರಿ ಆಗ್ತೀನಿ, ಅಲ್ಲಿಂದ ಕಂಟಿನ್ಯೂಸ್ ಬೆಳಗಾವಿ ನಗರ ಮತ್ತು ಗ್ರಾಮೀಣ ಇರ್ಬೋದು, ಆಮೇಲೆ ಗೋಕಾಕ, ವರಮಾವಿ, ರಾಮದುರ್ಗ ಮತ್ತು ಬೈಲಹೊಂಗಲ, ಸವದತ್ತಿ ಎಲ್ಲ ತಾಲೂಕುಗಳಿಗೆ ಕಂಟಿನ್ಯೂಸ್ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತೀವಿ. ಸರ್, ಬೆಳಗಾವಿ ಅಂದರೆ ನಿಮಗೆ ಚಿರಪರಿಚಯ ಇದೆ, ಆದರೂ ಕೂಡ ಅಲ್ಲಿ ರಾಜಕೀಯಕ್ಕೂ ಇಲ್ಲಿ ರಾಜಕೀಯಕ್ಕೂ ಭಾಳ ವ್ಯತ್ಯಾಸ ಇದೆ. ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದೀರಿ? ಇಲ್ಲ ನೋಡ್ರಿ, ಇಡೀ ರಾಜ್ಯದಲ್ಲಿ ನಾನು ಸುತ್ತ ಹಾಕಿದ್ದೇನೆ, ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದೀನಿ. ಕೋಲಾರದಿಂದ ಹಿಡ್ಕೊಂಡು ಚಾಮರಾಜನಗರದಿಂದ ಹಿಡ್ಕೊಂಡು ಇವನ್ ಬೀದರ್, ಗುಲ್ಬರ್ಗವರೆಗೂ ಪ್ರವಾಸ ಮಾಡಿದ್ದೇನೆ. ಎಲ್ಲ ಕಡೆಯೂ 2 ಬಾರಿ ನಾನು ಲೀಡರ್ ಆಫ್ ಅಪೋಸಿಷನ್ ಆಗಿ ಅತಿ ಹೆಚ್ಚು ಸಂಘಟನೆ ಮಾಡಲಿಕ್ಕೆ ನಾನು ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ. ಮತ್ತು ಅದರಲ್ಲಿ ನಾನು ಫಸ್ಟ್ ಟೈಮ್ ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ 1999ರಿಂದ 2004ರಲ್ಲಿ ಅತಿ ಹೆಚ್ಚು ಪ್ರವಾಸ ಮಾಡಿದಂಥ ಜಿಲ್ಲೆ ಅಂತಂದರೆ ಬೆಳಗಾವಿ ಜಿಲ್ಲೆ. ಸುರೇಶ್ ಅಂಗಡಿ ಜಿಲ್ಲಾಧ್ಯಕ್ಷರಿದ್ದರು ಮತ್ತು ನಾನು ಲೀಡರ್ ಆಫ್ ಅಪೋಸಿಷನ್ ಆಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸಂಘಟನೆ ಮಾಡುವಂಥ ಕೆಲಸ ಮಾಡಿದ್ದೇನೆ. ಮತ್ತು 2 ಬಾರಿ ಉಸ್ತುವಾರಿ ಸಚಿವನಾಗಿಯೂ ನಾನು ಕೆಲಸ ಮಾಡಿದ್ದೇನೆ. ಹೀಗಾಗಿ ಚಿರಪರಿಚಿತವಾದಂಥ ಜಿಲ್ಲೆ ಮತ್ತು ನಾನು ಇನ್ವಾಲ್ವ್ ಆದಂಥದ್ದು, ಮಾನಸಿಕವಾಗಿ ದೈಹಿಕವಾಗಿ ಇನ್ವಾಲ್ವ್ ಆದಂಥ ಜಿಲ್ಲೆ ಅಂತಂದರೆ ಬೆಳಗಾವಿ ಜಿಲ್ಲೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿಯ ಜನರ ಜೊತೆ ಮತ್ತು ನಮ್ಮ ಕಾರ್ಯಕರ್ತರ ಜೊತೆ ಮೊದಲಿಂದ ಒಡನಾಟಿದೆ. ಅದಕ್ಕಾಗಿ ಹೆಚ್ಚಿನ ರೀತಿಯಾದಂಥ ಒಂದು ಆತ್ಮೀಯತೆ ಇದೆ. ಈಗ ಮಂಗಳಾಂಗಡಿಯವರು ಏನೋ ಪ್ರಚಾರಕ್ಕೆ ಅವರು ಬರ್ತಾರೆ. ನಿನ್ನೆ ಅವ್ರ ಜೊತೆನೂ ಮಾತಾಡಿದ್ದೇನೆ. ಅವರು ಕ್ಯಾಂಪೇನ್ನಲ್ಲಿ ಇನ್ವಾಲ್ವ್ ಆಗ್ತಾರೆ, ಇಡೀ ಕುಟುಂಬದ ಸದಸ್ಯರು ಇನ್ವಾಲ್ವ್ ಆಗ್ತಾರೆ. ನಿನ್ನೆ ಮಾತಾಡಿದೆ, ಅವರು ಭಾಳ ಖುಷಿಯಿಂದ ಅದಾರೆ. ಒಳ್ಳೇದಾಯ್ತು ರೀ, ನಮಗೆ ಚಲೋ ಆಯಿತು ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಈಗ ತಮ್ಮ ಎದುರಾಳಿ ಯುವಕ ಮತ್ತು ಜಾತಿ ಲೆಕ್ಕಾಚಾರ ಪಂಚಮಸಾಲಿ ಯಾವ ರೀತಿ ಕಟ್ಟಿ ಹಾಕ್ತೀರಿ? ನೋಡಿ, ಒಂದು ನಾನು ಹೇಳ್ತೀನಿ, ಈ ಚುನಾವಣೆಯಲ್ಲಿ ಕಾಸ್ಟು ಮತ್ತೊಂದು ಯಾವುದೋ ಫ್ಯಾಕ್ಟರ್ ಇರ್ತದೆ. ಹೀಗಾಗಿ ಯುವಕರಿದ್ದಾರೆ, ಆದರೆ ಯುವಕರಿದ್ದಾರೆ ಅಂತ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಇವತ್ತು ಯಾವುದೇ ಚುನಾವಣೆ ನಾವು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಈ ಚುನಾವಣೆಯನ್ನು ನಾನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇನೆ. ಎಲ್ಲ ರೀತಿಯಂಥ ಎಲ್ಲ ವರ್ಗದ ಜನರ ಪ್ರೀತಿ ಪಾತ್ರನಾಗಿ ಎಲ್ಲರ ವರ್ಗದ ಯಾರೇ ಯಾವುದೇ ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡ ಬಳಿಕ ವಾಷಿಂಗ್ ಪೌಡರ್ ನಿರ್ಮಾ ಆಗಲಿದ್ದಾರೆ ಎಂದು ಸಂತೋಷ್ ಲಾಡು ಲೇವಡಿ ಮಾಡಿದ್ದರು. ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ಕೆಕೆಪಿ ಪಕ್ಷವನ್ನು ಬಿಜೆಪಿಗೆ ವಿಲೀನಗೊಳಿಸಿ ಬಿಜೆಪಿ ಸೇರ್ಪಡೆಯಾದ ಜನಾರ್ದನ ರೆಡ್ಡಿಯನ್ನು ಈ ಹಿಂದೆ ಪ್ರಧಾನಿಗಳೇ ದೂರ ಇಟ್ಟಿದ್ದರು. ಇದೀಗ ಚುನಾವಣೆಯಲ್ಲಿ ಸೀಟುಗಳು ಕಡಿಮೆ ಬರುವ ಸರ್ವೆ ರಿಪೋರ್ಟ್ ಬರುತ್ತಿದ್ದಂತೆ ಬಿಜೆಪಿಯವರು ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷವನ್ನು ವಿಲೀನಗೊಳಿಸುವ ಕೆಲಸ ಮಾಡುತ್ತಿದ್ದಾರೆ. ಅದೇ ರೀತಿಯಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರನ್ನು ಬಿಜೆಪಿಗೆ ಸೇರ್ಪಡೆಗೊಳಿಸಿದ್ದಾರೆ. ಇದರಲ್ಲಿ ಯಾವುದೇ ವಿಶೇಷತೆ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾನು ಲಂಚವನ್ನು ತಿನ್ನಲು ಬಿಡುವುದಿಲ್ಲ ಎಂದು ಹೇಳುತ್ತಿದ್ದ ಮೋದಿಯವರು ಇದೀಗ ಭ್ರಷ್ಟಾಚಾರ ಆರೋಪ ಹೊತ್ತಿರುವ ರೆಡ್ಡಿ ಅವರನ್ನು ಪಕ್ಷಕ್ಕೆ ಸೇರ್ಪಡೆಗೊಳಿಸಿದ್ದಾರೆ ಎಂದು ಹರಿಹಾಯ್ದರು. ಅಭಿವೃದ್ಧಿ ಏನು ಮಾಡಿದಾರಂತೆ? ಸಾಕಷ್ಟು ಅಭಿವೃದ್ಧಿ ಮಾಡಿದೆ. ಎಲ್ಲ ಸರ್ಕಾರಗಳು ಅಭಿವೃದ್ಧಿ ಮಾಡಿದ್ದಾರೆ ಅಲ್ರಿ, ಎಲ್ಲ ಸರ್ಕಾರಗಳು ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲ ಸಂಸದರು ಅವರವರ ಅವಧಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಬಿಜೆಪಿ ಇದ್ದಾಗ ಬಿಜೆಪಿ ಮಾಡಿದ್ದಾರೆ, ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ ಮಾಡಿದ್ದಾರೆ. ಇವತ್ತು ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಅದ್ರ ವೈಫಲ್ಯತೆ ಬಗ್ಗೆ ಮಾತನಾಡ್ತಿದ್ದೀವಿ. ರೋಡ್ ಆಗಿದೆ, ಇವತ್ತು ಬೂಟ್ ರೋಡ್ಗಳು ಎಷ್ಟು ಮಾಡಿದ್ದಾರೆ ಇವ್ರ ಕಾಲದಲ್ಲಿ? ಬೂಟ್ ರೋಡ್ಗಳು ಸ್ವಂತ ಕೇಂದ್ರ ಸರ್ಕಾರದ ರೊಕ್ಕನಾ? ಬೂಟ್ ರೋಡ್ ಏನು ಕೇಂದ್ರ ಸರ್ಕಾರದ ರೊಕ್ಕ ಏನ್ರಿ? ಎಲ್ಲ ಈಗ ಮೈಸೂರು ಹೈವೇ ಯಾರು ರೋಡ್ ಅದು? ಈಗ CAG ರಿಪೋರ್ಟ್ ಪ್ರಕಾರ ಎಲ್ಲ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲೆಲ್ಲಿ ಹೊಸ ಹೈವೇಗಳು ಆಗಿದ್ದಾವೆ ಅದರ ಮೇಲೆ ದೊಡ್ಡ ಪ್ರಮಾಣದ ಹಗರಣ ಇದೆ. ಯಾವುದು ನೈಡಾ ಯಾವುದು ಕಾರಿಡಾರ್ ಇದೆ, ಕಾರಿಡಾರ್ 25 ಕೋಟಿ ಇರ್ತಕ್ಕಂಥ ಒಂದು ಕಿಲೋಮೀಟರ್ ಆಗ್ತಕ್ಕಂಥ ರಸ್ತೆ ಸುಮಾರು 250 ಕೋಟಿಗಾಗಿದೆ. ನಾವು ಹೇಳಿರ್ತಕ್ಕಂಥದ್ದಲ್ಲ, ಕ್ಯಾಗ್ ರಿಪೋರ್ಟ್. ಇದ್ರ ಬಗ್ಗೆ ಮಾತನಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು. ನಾವು ಅಲ್ರಿ, ನೀವು ಕೇಳ್ರಿ, ಅಲ್ರಿ ನೀವು ಚರ್ಚೆಗೆ ಕರೀದ್ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೇಳ್ಬಿಡ್ರಿ. ಏನು ಸರ್ ಕ್ಯಾಗ್ ರಿಪೋರ್ಟ್ ಹೇಳಿದ್ ಸರಿಯೋ ತಪ್ಪಂತ ಕೇಳಿಲ್ಲ ಅವ್ರನ್ನ, ಯಾಕೆ ಚರ್ಚೆ ಯಾಕೆ ಮಾಡ್ಬೇಕು? ಇದನ್ನೇ ಕೇಳ್ರಿ. ಇವತ್ತು ಅಲ್ಲ ಕೇಳ್ರಿ ಅಂತ ಹೇಳ್ತಾರೆ, ಅದು ಕೊಡಲ್ಲ ಅಂತ ಜನಕ್ಕೆ ತೋರಿಸ್ರಿಲ್ಲ. ಈಗ ಅಲ್ರಿ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಅವ್ರು ಉತ್ತರ ಕೊಡ್ಲಿ. ನಾನು ಸಂತೋಷ್ ಲಾಡ್ ಭಯಕ್ಕೆ ಇಟ್ಕೊಂಡಾರೆ, ಅವನಿಗೆ ಕೆಲಸಕ್ಕೆ ಇಟ್ಕೊಂಡಾರೆ, ಈ ರೀತಿ ಮಾತಾಡ್ತಕ್ಕಂಥ ಸರಿಯಲ್ಲ. ಮತ್ತೆ ಮೋದಿ ಇವ್ರಿಗೇನು ಇಟ್ಕೊಂಡಾರೆ? ಮತ್ತೆ ಅಲ್ಲ ಮೋದಿ ಇವ್ರಿಗೇನು ಇಟ್ಕೊಂಡಾರಂತೆ? ಈ ಕ್ಷೇತ್ರದಲ್ಲಿ 4 ಶಾಸಕರು ಕಾಂಗ್ರೆಸ್ನವರು ಇದ್ದೀರಿ, ನಿಮ್ಗೆ ಕೆಲವೊಂದು ಕ್ಷೇತ್ರಗಳಲ್ಲಿಯೇ ಬಿಜೆಪಿಗೆ ಲೀಡ್ ಬರ್ತದೆ, ಯಾಕೆ ಸರ್ ಆಗಿದ್ರೆ? ಅಲ್ರಿ, ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಆಗ್ತಕ್ಕಂಥ ಸಹಜ ಇದೆ. ಇದೇನು ಇವಾಗಲ್ಲ. ಕೆಳಗೆ ವೋಟಿಂಗ್ ಮಾಡೋದು, ಮೇಲ್ ವೋಟಿಂಗ್ ಮಾಡೋದು, ಕೆಳಗೆ ವೋಟಿಂಗ್ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಕಾಮನ್ ಇದೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡಲ್ಲ. ಈಗ ನಮ್ಮ ಚರ್ಚೆ ಇರ್ತಕ್ಕಂಥದ್ದು 10 ವರ್ಷದ ಅವಧಿಯಲ್ಲಿ ಖಂಡಿತವಾಗಿ ಲೋಡ್ ಕೊಡ್ತಾರೆ. 11 ಲಕ್ಷಕ್ಕಿಂತಲೂ ಹೆಚ್ಚು ಅಹಿಂದ ಮತಗಳಿವೆ. ಹೌದು, ಇವುಗಳು ಬಿಜೆಪಿ ಅಥವಾ ಬೇರೆ ಬೇರೆ ಪಾರ್ಟಿಗಳ ತಪ್ಪೋಗಿದೆ. ಅದನ್ನು ಕ್ರೋಢೀಕರಿಸಲಿಕ್ಕೆ ಕಾಂಗ್ರೆಸ್ನ ತಂತ್ರಗಾರಿಕೆ ಏನಿರುತ್ತೆ? ಸರ್ ಅಲ್ಲ, ಒಂದು ನಿಮಿಷ ಹೇಳ್ತೇನೆ. ಅವ್ರದ್ದು ಏನಾಗಿದೆ ಗೊತ್ತಾ ಸರ್? ದ ಲಾರ್ಜರ್ ಇಶ್ಯೂ ಇಸ್ ಮೀಡಿಯಾ. ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್ ಎನಿಬಡಿ. ಇಟ್ಸ್ ರಿಯಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಟುಡೇ. ಇವತ್ತು ನಿಮಗೂ ಅಷ್ಟೇ ತೋರಿಸಿದ್ರೆ ನೀವು ಪಾಪ್ಯುಲರ್ ಆಗ್ತೀರಿ. ನಾನು ಬೇಕಿದ್ರೆ ವಾದ ಬೇಕಿದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಒಬ್ಬ ಮನುಷ್ಯನಿಗೆ ಬೆಳಗ್ಗಿಲಿಂದ ಸಾಯಂಕಾಲವರೆಗೆ ಬರೀ 10 ವರ್ಷ ಅವ್ರನ್ನೇ ನೋಡಿದ್ರೆ ಏನು ನೆಗೆಟಿವ್ ಇಲ್ಲ ಏನ್ರಿ? ಕೇಂದ್ರ ಸರ್ಕಾರದ ಏನು 10 ವರ್ಷದಲ್ಲಿ ಏನು ನೆಗೆಟಿವ್ ಇಲ್ಲ? ಅಲ್ಲಲ್ಲ, ಒಂದು ನಿಮಿಷ, ನೆಗೆಟಿವೇ ತೋರಿಸೋದಿಲ್ಲ. ಚಿಂಚೋಳಿ ತಾಲೂಕಿನ ಐನಾಪುರ ವಲಯದ ಬಿಜೆಪಿ ಪಕ್ಷದ ಕಾರ್ಯಕರ್ತರ ವತಿಯಿಂದ ಚಿಂಚೋಳಿ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರಿಗೆ ಸನ್ಮಾನ ಸಮಾರಂಭ ಜರುಗಿತು.
ಸನ್ಮಾನ ಸ್ವೀಕರಿಸಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಮಾತನಾಡಿ 2024ರ ಲೋಕಸಭೆ ಅಭ್ಯರ್ಥಿಗಳಾದ ಭಗವಂತ ಖೂಬಾ ಅವರಿಗೆ ನಾವೆಲ್ಲ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸೇರಿಕೊಂಡು ಕೇಂದ್ರದಲ್ಲಿ ಮೋದಿ ಅವರ ಸರ್ಕಾರ ಆಗಬೇಕಾದರೆ ಈ ಬಾರಿ ಖೂಬಾ ಅವರಿಗೆ ಗೆಲ್ಲಿಸಿ ಕಳಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ರಾಮಚಂದ್ರ ಜಾಧವ್, ಮಲ್ಲಯ್ಯ ಶಾಸ್ತ್ರಿ, ಕೆಎಂಎಫ್ ನಿರ್ದೇಶಕರಾದ ಅಶೋಕ್ ಪಡ್ಶೆಟ್ಟಿ, ಮುಖಂಡರಾದ ಪ್ರೇಮ್ ಸಿಂಗ್ ಜಾಧವ್, ರಮೇಶ್ ಪಡ್ಶೆಟ್ಟಿ, ರೇವಪ್ಪ ಉಪ್ಪಿನ್, ಡಾಕ್ಟರ್ ವಿಠಲರಾವ್ ಪಾಟೀಲ್, ನಾಗಶೆಟ್ಟಿ ಕಾಳಗಿ, ರವಿಕಾಂತ್ ಮಠಪತಿ, ಸುಶೀಲ್ ಪಾಟೀಲ್, ರಾಜಶೇಖರ್ ಪಾಟೀಲ್ ಖಾನಾಪುರ್, ಹನುಮಂತ್ ಪಾಟೀಲ್ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಮಾಡಿದ್ದಾರೆ ಅಂತ ಕೇಳಬೇಕು, ಅದು ಇಂಪಾರ್ಟೆಂಟ್. ಅದು ಬರೀ ನಮ್ಮ ತಾಲೂಕಾಗಿ ಏನು ಮಾಡಿದ್ದಾರೆ ಸಾಕಷ್ಟು ಮಾಡಿದ್ದಾರೆ. ಇವಾಗ ಜಲ್ ಜೀವನ್ ಮಿಷನ್ ಯಾರ್ದು? ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ಇದಿದೆ. CA ಆಯಿತು, ಜಲ್ ಜೀವನ್ ಅದು ಇದು 6,000 ಕಿಸಾನ್ ಸನ್ಮಾನ್ ಯೋಜನೆ ಅದು ಯಾರ್ದು? ಖೂಬಾ ಸಾಹೇಬ್ರೆ, ಸೆಂಟ್ರಲ್ ಗೌರ್ಮೆಂಟ್. ಮತ್ತೆ ಇವಾಗ ಪರ್ಟಿಕ್ಯುಲರ್ಲಿ ನಮ್ಮ ಚಿಂಚೋಳಿಯಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ, ನ್ಯಾಷನಲ್ ಹೈವೇ ಸ್ಯಾಂಕ್ಷನ್ ಆಗಿದೆ. ಇಷ್ಟು ವರ್ಷದಿಂದ ಆಗಿರಲಿಲ್ಲ, ನ್ಯಾಷನಲ್ ಹೈವೇ ಸ್ಯಾಂಕ್ಷನ್ ಆಗಿದೆ. ಮತ್ತೆ ಬೀದರಿಂದ ಬೆಂಗಳೂರು ಹೋಗಬೇಕಿದ್ರೆ 13 ಟ್ರೈನ್ಗಳಾಗಿದೆ ಬರೀ ಓ ಪೀರಿಯಡಲ್ಲಿ. ಮತ್ತೆ ಬೀದರ್ ಡಿಸ್ಟ್ರಿಕ್ಟಲ್ಲಿ ಹೈಯೆಸ್ಟ್ ನ್ಯಾಷನಲ್ ಹೈವೇ ತಂದಿದ್ದಾರೆ ಭಗವಂತ ಖೂಬಾ ಅವರು ತಂದಿದ್ದಾರೆ. ಇದೆಲ್ಲ ಕೆಲಸ ಮಾಡಿದ್ದಾರೆ. ಇವಾಗ ಹೆಂಗಿರುತ್ತೆ ಇದು, ನಿಮ್ಮ ಪ್ರಶ್ನೆ ಬರೀ ನಮ್ಮ BJP MP ಕೇಳಬಹುದು. ನೀವು ಕಾಂಗ್ರೆಸ್ ಹಳೆ MP ಅವರಿದ್ರಲ್ಲ, ನಮ್ಮ ಗುಲ್ಬರ್ಗ MP ಆಗಿರ್ಬೋದು, ಬೀದರ್ MP ಆಗಿರ್ಬೋದು, ಈ ಪ್ರಶ್ನೆ ಕೇಳಕ್ಕೂ ನಿಮ್ಗೆ ಅವಕಾಶ ಸಿಗ್ತಿರ್ಲಿಲ್ಲ. ವಿದ್ಯಾರ್ಥಿ ಜೀವನದ ಭವಿಷ್ಯದ ಬಾಗಿಲು ಎಂದೇ ಬಿಂಬಿಸಲಾಗಿರುವ ಬಹುನಿರೀಕ್ಷಿತ SSLC ಪರೀಕ್ಷೆ ಇಂದಿನಿಂದ ರಾಜ್ಯಾದ್ಯಂತ ಆರಂಭವಾಗಿತ್ತು. 2750 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತಿದ್ದು ಏಪ್ರಿಲ್ 6ರವರೆಗೆ ಪರೀಕ್ಷೆಗಳು ನಡೆಯಲಿವೆ. ಮೊದಲ ಪರೀಕ್ಷೆ ಯಾವುದೇ ಅಡ್ಡಿ ಆತಂಕಗಳಿಂದ ಸುಸೂತ್ರವಾಗಿ ನಡೆಯಿತು. ನಕಲು ತಡೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದ್ದು, ಪರೀಕ್ಷೆ ಕೇಂದ್ರಗಳ ಸುತ್ತಮುತ್ತ ಇರುವ ಜೆರಾಕ್ಸ್ ಅಂಗಡಿಗಳನ್ನು ಮುಚ್ಚುವಂತೆ ಸೂಚಿಸಲಾಗಿದೆ. ಪ್ರಸಕ್ತ ಸಾಲಿನ ಪರೀಕ್ಷೆಗೆ 4,41,910 ಬಾಲಕರು ಹಾಗೂ 4,28,058 ಬಾಲಕಿಯರು ನೋಂದಣಿ ಮಾಡಿಕೊಂಡು ಒಟ್ಟು ರಾಜ್ಯಾದ್ಯಂತ 8,69,968 ವಿದ್ಯಾರ್ಥಿಗಳು ಬರೆಯುತ್ತಿದ್ದಾರೆ. 1,225 ಖಾಸಗಿ ವಿದ್ಯಾರ್ಥಿಗಳು, 41,375 ಪುನರ್ವರ್ತಿತ ವಿದ್ಯಾರ್ಥಿಗಳು, 5,424 ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಈಗ ವಿಧಿ ಇಲ್ಲದೆ ಗತಿ ಇಲ್ಲದೆ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವ ಪಡೆದ ಇರೋರಿಗೆ ಟಿಕೆಟ್ ನೀಡಲಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದರು. ಇಂದು ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ನವರು ಹೇಳಿದರು ಪ್ರತಿ ಮೀಟಿಂಗ್ ಆದಾಗಲೂ 20ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಸಚಿವರು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ ಕಾಂಗ್ರೆಸ್ ನಾಯಕರು ಬರ್ತಾ ಒಬ್ಬರು ಸಚಿವರು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲು ಮುಂದೆ ಬಂದಿಲ್ಲ. ಈಗ ವಿಧಿ ಇಲ್ಲದೆ ಗತಿ ಇಲ್ಲದೆ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವ ಪಡೆದ ಇರೋರಿಗೆ ಟಿಕೆಟ್ ನೀಡಲಾಗಿದೆ. ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಕ್ಕಳು, ಹೆಂಡತಿ, ಅಣ್ಣ ತಮ್ಮಂದಿರಿಗೂ ಸೊಸೆ ಅವರಿಗೆ ಈಗ ಬೀದಿಗೆ ತಂದಿದ್ದಾರೆ. ಕಾಂಗ್ರೆಸ್ನ ಯೋಗ್ಯತೆಗೆ ಯಾರೂ ಕಾರ್ಯಕರ್ತರು ಸಿಗಲಿಲ್ಲವೇ ಎಂದು ಪ್ರಶ್ನಿಸಿದರು. ಎದ್ದೇಳಲಿಲ್ಲ. ಭಾಳ ನಮ್ಮ DK ಶಿವಕುಮಾರು, ಸಿದ್ದರಾಮಯ್ಯನೋಳು ಈ ಸಿನಿಮಾದಲ್ಲಿ ಬರ್ತದಲ್ಲ, ಎದ್ದೇಳು ಮಂಜುನಾಥ ಅಂತ, ಹಂಗೆ ಸುಪ್ರಭಾತ ಹಾಕಿದ್ರೂ ಕೂಡ ಎದ್ದೇಳು ಮಂಜುನಾಥ ಅಂದ್ರೂ ಒಬ್ಬರೂ ಎದ್ದೇಳಲಿಲ್ಲ, ಎಲ್ಲ ವಾಪಸ್ ಹೊರಟರು. ಈಗ ವಿಧಿ ಇಲ್ಲದೆ ಗತಿ ಇಲ್ಲದೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸಿಗದೆ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಪಡೆದೇ ಇರತಕ್ಕಂಥವರು ಕೂಡ, ಪ್ರಾಥಮಿಕ ಸದಸ್ಯತ್ವ ಪಡೆದೇ ಇರೋರು ಕೂಡ, ಮನೆಯಲ್ಲಿದ್ದವರೆಲ್ಲ ಮನೆಯಲ್ಲಿ ಮಕ್ಕಳಾಗಿ ಕೆಲಸ ಮಾಡ್ತಾಯಿದ್ರು, ಹೆಂಡತಿಯಾಗಿ ಕೆಲಸ ಮಾಡ್ತಾಯಿದ್ರು, ಅಣ್ಣ ತಮ್ಮಂದರಾಗಿ ಕೆಲಸ ಮಾಡ್ತಾಯಿದ್ರು, ಬಾಮೈದರಾಗಿ ಕೆಲಸ ಮಾಡ್ತಾಯಿದ್ರು, ಸೊಸೆಯಾಗಿ ಕೆಲಸ ಮಾಡ್ತಾಯಿದ್ರು. ಈ ಎಲ್ಲರನ್ನ ಇವಾಗ ಬೀದಿಗೆ ತಂದಿದ್ದಾರೆ. ಕಾಂಗ್ರೆಸ್ಸಿನ ಯೋಗ್ಯತೆ ಯಾರು ಕಾರ್ಯಕರ್ತರು ಸಿಗಲಿಲ್ವಾ? ಈಗ ನಮ್ಮ ನರೇಂದ್ರ ಮೋದಿಯವರು 400 ಟಾರ್ಗೆಟನ್ನು ಕೊಟ್ಟಿದ್ದಾರೆ. 4 to 400 2024 400 ಟಾರ್ಗೆಟ್ ನಮ್ಮದು. ಸರಿ, ವಿರೋಧ ಪಕ್ಷ ಆಗೋಕ್ಕೆ ಅವ್ರಿಗೆ ಯೋಗ್ಯತೆನೇ ಇರಲಿಲ್ಲಲ್ಲ ಕಾಂಗ್ರೆಸ್ಗೆ. ಅಪೋಸಿಷನ್ ಪಾರ್ಟಿ ಆಗೋಕ್ಕೂ ಯೋಗ್ಯತೆ ಇಲ್ಲದಂಥ ಕಾಂಗ್ರೆಸ್ ಇವತ್ತು ಟಾಸ್ಕು ಬರ್ತಾ ಇಲ್ಲ, ಇನ್ನು ಆಡೋದೇನು ಬಂದಿದೆ. 4 ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ. ಬಾರಿ ಮೋದಿ ಗೆಲ್ಲುವಂಥ, ಮೋದಿಯ ಸರ್ಕಾರ ಬರೋದು ಗ್ಯಾರಂಟಿ, ಮೋದಿಯವರ ಗ್ಯಾರಂಟಿ ಯೋಜನೆಗಳು ಕಾರ್ಯರೂಪಕ್ಕೆ ಬರೋದು ಗ್ಯಾರಂಟಿ, ಭಗವಂತ ಖೂಬಾ ಅವರು ಗೆಲ್ಲೋದು ಗ್ಯಾರಂಟಿ. ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ಕರ್ನಾಟಕದಲ್ಲಿ ಬರಗಾಲ, ಕುಡಿಯೋ ನೀರಿಗೆ ಹಾಹಾಕಾರ, ಸರ್ಕಾರ ಬಂದು 10 ತಿಂಗಳಾಗಿದೆ, ಒಂದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಕೂಡ ಎಲ್ಲೂ ಪ್ರಾರಂಭ ಮಾಡಿಲ್ಲ. ದಿವಾಳಿಯಾಗಿದೆ ಸರ್ಕಾರ. ಈ ಸರ್ಕಾರ ಬಂದ ಮೇಲೆ ಬಾಂಬ್ ಗ್ಯಾರಂಟಿ, ವಿಧಾನಸೌಧದಲ್ಲೇ
ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು. ಅವರೆಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು, ಅವರೆಲ್ಲರೂ ಕೂಡ ರಾಜ್ಯಸಭಾ ಸದಸ್ಯ ಎಲೆಕ್ಟ್ ಆದವರು ಕರ್ಕೊಂಬಂದಿರುವಂಥ ದಾಖಲೆಯನ್ನು ಹೇಳಿದೆ, ಅರೆಸ್ಟ್ ಆಗಿದ್ದಾರೆ. ಗ್ಯಾರಂಟಿ ಇವರು ಬಾಂಬ್ ಗ್ಯಾರಂಟಿ, ಬಡತನ ಗ್ಯಾರಂಟಿ, ಭ್ರಷ್ಟಾಚಾರ ಗ್ಯಾರಂಟಿ, ನೀರಿಲ್ಲ ಗ್ಯಾರಂಟಿ. ಇದು ಇವರ ಗ್ಯಾರಂಟಿಗಳ ಸರಮಾಲೆ. ಕರ್ನಾಟಕದ ಇತಿಹಾಸದಲ್ಲಿ 75 ವರ್ಷ ಇತಿಹಾಸದಲ್ಲಿ ಬೆಂಗಳೂರಿಂದ ಬೇರೆ ಕಡೆ ಗುಳೆ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದು ಪತ್ರಿಕೆಯಲ್ಲೂ ಬಂದಿದೆ, ಎಲ್ಲ ಪತ್ರಿಕೆಯಲ್ಲೂ ಬಂದಿದೆ. ಈ ಥರ ಒಂದು ಭ್ರಷ್ಟಾಚಾರದ ಕೂಪವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಜನ ಇದರ ವಿರುದ್ಧವಾಗಿ ಮತ ಹಾಕ್ತಾರೆ. ಜನಕ್ಕೆ ಮೋದಿಯವರ ಗ್ಯಾರಂಟಿ ಮಾತ್ರ ಗ್ಯಾರಂಟಿ. ಆ ದೃಷ್ಟಿಯಿಂದ ಮತ್ತೊಮ್ಮೆ ಮೋದಿ ಈ ದೇಶದ ಪ್ರಧಾನಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಬೀದರ್ಗೆ ಇವತ್ತು ಬಂದಿದ್ದೀನಿ. ಮೊನ್ನೆ ಗುಲ್ಬರ್ಗಾದಲ್ಲಿ ಸುಲೇಪೇಡ್ ಗ್ರಾಮದಲ್ಲಿ ಶಾಂತಿಯುತವಾಗಿ SSLC ವಾರ್ಷಿಕ ಪರೀಕ್ಷೆ ನಡೆಯಿತು. ಚಿಂಚೋಳಿ ತಾಲೂಕಿನ ಸುಲೇಪೇಡ್ ಗ್ರಾಮದಲ್ಲಿ ಇಂದು SSLC ಪರೀಕ್ಷೆಗಳು ಜರುಗಿದವು. ಕರ್ನಾಟಕ ಪಬ್ಲಿಕ್ ಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ 647 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಶ್ರೀ ಗುರುನಂಜೇಶ್ವರ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ 349 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಪರೀಕ್ಷಾ ಕೇಂದ್ರದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಬಂದೋಬಸ್ತ್ ಕೈಗೊಂಡಿದ್ದರು. ಮೈಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೇಪೇಟ್. ಸರ್, ನನ್ನ ಹೆಸರು ಅಶೋಕ್ ಅಂತ, ತಾಲೂಕು SSLC ನೋಡಲ್ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಟೋಟಲಿ ಚಿಂಚೋಳಿಯಲ್ಲಿ ಒಟ್ಟು 3618 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಈ ವರ್ಷ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ ನಾವು 9 ಕೇಂದ್ರಗಳನ್ನು ಚಿಂಚೋಳಿ ತಾಲೂಕಿನಲ್ಲಿ ಮಾಡಿದ್ವಿ. ಪ್ರತಿ ಕೇಂದ್ರಕ್ಕೂ ಸುಮಾರು 156 ಕೊಠಡಿಗಳಿದ್ದಾವೆ ಕೋಣೆಯನ್ನು ಮಕ್ಕಳ ಪರೀಕ್ಷೆ ಬರೆಯೋದಕ್ಕೆ. ಜೊತೆಗೆ ಎಲ್ಲ ಕಾರಿಡಾರಲ್ಲಿ CC ಕ್ಯಾಮ್ರಾವನ್ನು ಅಳವಡಿಸಿದ್ವಿ. ಎಲ್ಲ ಕೋಣೆಗಳಿಗೂ ಸಹಿತ CC ಕ್ಯಾಮ್ರಾವನ್ನು ಹಾಕ್ಕೊಂಡಿದ್ವಿ. ಅದ್ರ ಜೊತೆಗೆ DVR ನಂಬರ್ ಜೊತೆಗೆ ನಾವು ಒಂದು ವೆಬ್ಕಾಸ್ಟಿಂಗ್ ಸಿಸ್ಟಮನ್ನು ಸಹಿತ ಇವತ್ತು ನಮ್ಮ ಕಮಿಷನರ್ ಅವರ ಆದೇಶದಂತೆ ನಾವು ವೆಬ್ಕಾಸ್ಟಿಂಗನ್ನು ಸಹಿತ ಮಾಡ್ಕೊಂಡಿದ್ವಿ. ಈಗಾಗಲೇ ನಾವು ಚಿಂಚೋಳಿ ತಾಲೂಕಿನಲ್ಲಿ ಆದರ್ಶ ವಿದ್ಯಾಲಯ ಪೋಲಕ್ಪಳ್ಳಿ ಶಾಲೆಯಲ್ಲಿ 9 ಸೆಂಟ್ರದ ಒಂದು ವೆಬ್ಕಾಸ್ಟಿಂಗನ್ನು ಮಾಡಿಕೊಂಡು 9 ವೀಕ್ಷಣಾ ದಳ ಅಂತ ಮಾಡಿಕೊಂಡು 9 ಒಂದು ಅಧಿಕಾರಿಗಳನ್ನು ಅಲ್ಲಿ ನೇಮಕವನ್ನು ಮಾಡಿದ್ವಿ. ಜೊತೆಗೆ ತಾಲೂಕಿನಲ್ಲಿ ಚಂದನ್ಕೇರ, ಚುಮ್ಮಂಚೋಡು ಮತ್ತು ಕೊಂಚಾವರಮು, ಚಿಂಚೋಳಿ ಮತ್ತು ಸುಲೇಪೇಟು, ಆಮೇಲೆ ಕೋಡ್ಲಿ, ಈ ಕಡೆ ಎಲ್ಲ ನಾವು ಸೆಂಟ್ರನ್ನ ಮಾಡಿದ್ವಿ. ಸುಮಾರು 5 ಸೆಂಟ್ರನ್ನ ನಾವು ಸೂಕ್ಷ್ಮ ಕೇಂದ್ರ ಅಂತ ಮಾಡಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು, ಎಲ್ಲ ತರಬೇತಿಯನ್ನು ಸೂಪರ್ವೈಸರಿಗೆ, ಮುಖ್ಯಾಧೀಕ್ಷಕರಿಗೆ ಎಲ್ಲರಿಗೂ ತರಬೇತಿಯನ್ನು ಕೊಟ್ಟು ಪರೀಕ್ಷೆಯನ್ನು ಸುಲಲಿತವಾಗಿ, ಪಾರದರ್ಶಕವಾಗಿ, ಪ್ರಾಮಾಣಿಕತೆಯಿಂದ ನಡೆಸುವಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಈ ದಿನದ ಇಲ್ಲಿವರೆಗಿನ ನಮ್ಮದು ಇವತ್ತಿನ ಪರೀಕ್ಷೆ ಪ್ರಥಮ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಇಲ್ಲಿವರೆಗಿನ ನಮಗೆ 3350 ಜನ ಪ್ರೆಸೆಂಟ್ ಆಗಿದ್ದಾರೆ. ಅದರಲ್ಲಿ 150 ಜನ ಇವತ್ತು ಅಬ್ಸೆಂಟ್ ಇದ್ದಾರೆ. ಟೋಟಲ್ ಇವತ್ತು 3350 ಜನ ಪ್ರೆಸೆಂಟು. ಒಟ್ಟು ಶಿಕ್ಷಕರ ಸಂಖ್ಯೆ ಎಷ್ಟು? ಟೋಟಲಿ 156 ಕೊಠಡಿ ಇದ್ದಾವೆ ಸರ್. 556ಕ್ಕೂ ನಾವು ಕೊಟ್ಟಿದ್ವಿ. ಆಮೇಲೆ ಯಾವ ಸಬ್ಜೆಕ್ಟ್ ಇರುತ್ತೋ ಆ ಸಬ್ಜೆಕ್ಟ್ ದಿನ ಆ ಟೀಚರ್ಸನ್ನು ರಿಲೀವ್ ಮಾಡಿರೋದ್ರಿಂದ ನಾವು 10% ಎಕ್ಸ್ಟ್ರಾ ಹಾಕಿ more than 200ಕ್ಕಿಂತ ಹೆಚ್ಚಿನ ಸಿಬ್ಬಂದಿಗಳನ್ನು ಪರೀಕ್ಷೆ ಕಾರ್ಯಕ್ಕೆ ನೇಮಿಸಿದ್ವಿ. ಪರೀಕ್ಷೆ ಪ್ರಾರಂಭವಾಗಿದೆ. ಎಲ್ಲ ಕೊಠಡಿಗಳು ತಾವು ವಿಸಿಟ್ ಮಾಡಿ ಸೌಕರ್ಯಗಳು ಹೇಗಿವೆ ಅಂತ? ಎಸ್, ಎಲ್ಲ ಕಡೆಗೂ ನಾವು ಸೌಕರ್ಯ, ನೀರಿನ ವ್ಯವಸ್ಥೆ ಇದೆ ಸರ್. ಶೌಚಾಲಯ ವ್ಯವಸ್ಥೆನ ಮಾಡಿದ್ವಿ, ಮಕ್ಕಳಿಗೆ ಕುಡಿಯುವ ವ್ಯವಸ್ಥೆ, ನೀರಿನ ವ್ಯವಸ್ಥೆ. ಆಮೇಲೆ ಅಷ್ಟೇ ಅಲ್ಲ, ನಮ್ಮ ಸರ್ಕಾರದ ಆದೇಶದಂತೆ ಇವಾಗ ಮಧ್ಯಾಹ್ನ ಬಿಸಿ ಊಟದ ವ್ಯವಸ್ಥೆಯನ್ನು ಸಹಿತ ಪ್ರತಿ ಕೇಂದ್ರದಲ್ಲಿ ಸಹಿತ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಈಗಾಗಲೇ ನಾನು ಸುಮಾರು ಒಂದು 5 ಸೆಂಟ್ರಿಗೆ ನಾನು ವಿಸಿಟ್ ಮಾಡಲಾಗಿದ್ದು, ಎಲ್ಲ ಸೆಂಟ್ರಲ್ಲಿಯೂ ಸಹಿತ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಶಾಂತಿಯುತವಾಗಿ, ಭಾಳಷ್ಟು ಪಾರದರ್ಶಕವಾಗಿ ಪರೀಕ್ಷೆಯನ್ನು ಭಾಳ ಸುವ್ಯವಸ್ಥಿತವಾಗಿ ತುಂಬ ಅವರು ಸಹಕಾರ ಭಾಳ ಚೆನ್ನಾಗಿದೆ ಸರ್. ಎಲ್ಲ ಆರೋಗ್ಯ ಇಲಾಖೆಗೂ ನಾವು ಪತ್ರವನ್ನು ಬರೆಯಲಾಗಿದ್ದು, ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಅವರು ಎಲ್ಲ ಸಹಕಾರ ಕೊಟ್ಟು ಎಲ್ಲ ಕಡೆ ಅವರು ಜಾಯ್ನ್ ಆಗಿದ್ದಾರೆ. ಪೊಲೀಸು ಸಹಿತ ಭಾಳಷ್ಟು ವ್ಯವಸ್ಥಿತವಾಗಿ, ಶಾಂತಿಯುತವಾಗಿ ಈ ಒಂದು ಕೆಲಸ ಕಾರ್ಯವನ್ನು ನೆರವೇರಿಸಲಿಕ್ಕೆ ಅವರು ಬಂದೋಬಸ್ತವನ್ನು ಸಹಿತ ಕೊಟ್ಟಿದ್ದಾರೆ. ಇಲ್ಲಿಗೆ ಆನ್ ಸ್ಪಾಟ್ ನ್ಯೂಸ್ ಮುಕ್ತಾಯ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24/7 ಲಭ್ಯ.
ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979645 ಮತ್ತು 08472240066 24066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ.
ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873.